ಶ್ರೀನಿವಾಸಪುರ ತಾಲೂಕಿನ ನಲ್ಲಪಲ್ಲಿ ಗ್ರಾಮದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಕೋಲಾರ ಜಿಲ್ಲೆಯ ವತಿಯಿಂದ 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರೈತರಿಂದ ರಾಗಿ ಖರೀದಿಸುವ ಉದ್ದೇಶದಿಂದ ಈ ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ತೂಪಲ್ಲಿ ಆರ್ ನಾರಾಯಣಸ್ವಾಮಿರವರು ಜ್ಯೋತಿ ಬೆಳಗಿಸುವ ಮೂಲಕ ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತೂಪಲ್ಲಿ ಆರ್ ನಾರಾಯಣಸ್ವಾಮಿರವರು, ರೈತರು ಬೆಳೆದ ರಾಗಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ದೊರಕುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ರೈತರು ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದೆ ನೇರವಾಗಿ ಸರ್ಕಾರಕ್ಕೆ ರಾಗಿ ಮಾರಾಟ ಮಾಡುವ ಮೂಲಕ ಸುರಕ್ಷಿತ ಆದಾಯ ಪಡೆಯಬೇಕು ಎಂದು ತಿಳಿಸಿದರು. ಇನ್ನು ರೈತರು ಗುಣಮಟ್ಟದ ರಾಗಿಯನ್ನ ತರಬೇಕೆಂದು ಮನವಿ ಮಾಡಿದ ಅವರು, ಖರೀದಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಹಾಗೂ ಸರಳವಾಗಿ ನಡೆಸಲಾಗುತ್ತದೆ ಎಂದು ಭರವಸೆ ನೀಡಿದರು. ರೈತರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಸ್ಥಳೀಯ ರೈತರು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ರಾಗಿ ಖರೀದಿ ಕೇಂದ್ರ ಆರಂಭವಾದ ಹಿನ್ನೆಲೆಯಲ್ಲಿ ರೈತ ವಲಯದಲ್ಲಿ ಸಂತಸ ವ್ಯಕ್ತವಾಗಿದೆ. ಕಾನೂನುಗಳನ್ನು ರೂಪಿಸಬೇಕು. ಇದೇ ರೀತಿ ಹಲವಾರು ಬೆಂಬಲ ಬೆಲೆಗಳನ್ನು ಕೊಡಬೇಕು. ಇತ್ತೀಚೆಗೆ ತಾನೇ ಮಾವು ಬೆಂಬಲ ಬೆಲೆ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೇರಿ ಕೊಟ್ಟಿದ್ದಾರೆ. ರೈತರಿಗೆ ಅನುಕೂಲ ಆಗಿದೆ. ಇದು ರಾಗಿ ಬೆಂಬಲ ಬೆಲೆ ಇರ್ಬೋದು, ಮುಂದೆ ಯಾವುದೇ ರೀತಿ ಸಲಕರಣೆಗಳಿರ್ಬೋದು, ವ್ಯವಸಾಯಕ್ಕೆ ಬೇಕಾದಂತ ಯಂತ್ರೋಪಕರಣಗಳಿರ್ಬೋದು, ಎಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಈ ರೀತಿ ಮಾರ್ಜಿನ್ ಇದು ಸಬ್ಸಿಡಿ ಕೊಟ್ಟು ಬೆಂಬಲ ಬೆಲೆ ಕೊಟ್ಟು ಅವ್ರನ್ನ ವ್ಯವಸಾಯದಲ್ಲಿ ಉಳಿಸಿದ್ರೆ ಮಾತ್ರ ಊಟ ಸಿಗ್ತದೆ. ಇಲ್ಲ ಅಂತಂದ್ರೆ ಆಹಾರ ಸಿಕ್ಕೋದಿಲ್ಲ. ಎಲ್ಲರೂ ಊಟನೇ ಮಾಡಬೇಕು. ಊಟ ಬೆಳಿಬೇಕಾದ್ರೆ ವ್ಯವಸಾಯ ರೈತರು ಕಷ್ಟಪಡಬೇಕು. ಊಟ ಇದ್ದರೆ ಆಗೋದಿಲ್ಲ. ಆದ್ರಿಂದ ಇದೇ ರೀತಿ ಇನ್ನು ಹಲವಾರು ಕಾರ್ಯಕ್ರಮ ರೂಪಿಸಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮನ್ನೆಲ್ಲ ಪತ್ರಕರ್ತರು ನೀವೆಲ್ಲ ಸೇರಿ ಇದೊಂದು ಉದ್ಘಾಟನೆ ಮಾಡಿಸಿದ್ದಕ್ಕೆ ನಾನು ನಮ್ಮ ಎಲ್ಲ ಇಲಾಖೆಯವರ ಅಧಿಕಾರಿಗಳಿಗೆ, ಎಲ್ಲರಿಗೂ, ನಿಮಗೂ, ಪತ್ರಕರ್ತರಿಗೂ ಎಲ್ಲರಿಗೂ ವಂದಿಸಿ ಅಭಿನಂದಿಸಿ ನನ್ನ ಕಾರ್ಯಕ್ರಮ ಮುಗಿಸುತ್ತೇನೆ. ಒಳ್ಳೆ ದರ ಸಿಗಲ್ವೋ ಅವಾಗ ಕೇಂದ್ರ ಸರ್ಕಾರದವರು ಒಂದು ನ್ಯಾಯಯುತ ಮೌಲ್ಯವನ್ನು ನಾವು ನೀಡಬೇಕು. ರೈತರ ಬೆಳೆದಿರೋ ರಾಗಿಗೆ ಅಂತ ಅವರು ನಿಗದಿಪಡಿಸುವಂತ ಬೆಲೆ ಇತ್ತು. ಈ ಸತಿ ಬೆಲೆ ಬಂದು ರಾಗಿಗೆ 4,886 ರೂಪಾಯಿ ನಿಗದಿಪಡಿಸಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮು 4,290 ರೂಪಾಯಿ ಇತ್ತು. ಈ ಸತಿ 596 ರೂಪಾಯಿ ಹೆಚ್ಚಳ ಮಾಡಿ ಅದನ್ನ 4,886 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಈ ಸತಿ ಶ್ರೀನಿವಾಸಪುರದಲ್ಲಿ ತಾಲೂಕಿನಲ್ಲಿ 404 ಜನ ರೈತರಿಂದ ಒಟ್ಟು 7,743 ಕ್ವಿಂಟಲ್ ರಾಗಿ ಖರೀದಿಗೆ ಈಗಾಗಲೇ ನೋಂದಣಿ ಆಗಿರುತ್ತದೆ. ಯಾರ ರೈತರು ಬೆಳೆದಿರ್ತಾರೋ ಹಾಗೂ ನೋಂದಣಿ ಮಾಡ್ಕೊಂಡಿರ್ತಾರೋ ಅಂಥವರಿಂದ ನಾವು ರಾಗಿಯನ್ನ ನೇರವಾಗಿ ಯಾವುದೇ ದಳ್ಳಾಳಿ ಆಗ್ದಿರ, ಯಾವುದೇ ಒಂದು ಮಧ್ಯವರ್ತಿಗಳಾಗ್ದಿರ ಅಂಥವರಿಂದ ಒಳ್ಳೆ ಶುಚಿಯಾಗಿರುವಂಥ ರಾಗಿಯನ್ನು ನಾವು ಇದರಲ್ಲಿ ಈ ಯೋಜನೆಯಲ್ಲಿ ನಾವು ಖರೀದಿ ಮಾಡ್ತೀವಿ. ಹಾಗೂ ಈ ಚೀಲ ಎಲ್ಲ ನಮಗೆ ಕೇಂದ್ರ ಕಚೇರಿಯಿಂದನೇ ಸರಬರಾಜು ಆಗೋದ್ರಿಂದ ಸ್ಟ್ಯಾಂಡರ್ಡೈಸ್ ಆಗಿ ನಾವು ಅದು ಪ್ರೊಸೀಜರ್ ಪ್ರಕಾರ ಏನು ಗೌರ್ಮೆಂಟ್ ನಾರ್ಮ್ಸ್ ಇದೆಯೋ ಎಫೆಕ್ಟಿವ್ ಇದು ಅದನ್ನೇ ನಾವು ಖರೀದಿ ಮಾಡಿ ಮತ್ತೆ ನಾವು ಅದನ್ನ FPD ಮುಖಾಂತರ ಇದು ನಮ್ಮ ಪಡಿತರ ವಿತರಣೆಗೆ ನಾವು ಅದನ್ನ ನೀಡ್ತಾ ಇರ್ತೀವಿ. ಈ ಒಂದು 2 ಮಾತನ್ನ ನಾನು ಹೇಳಿ ನನ್ನ ನಮ್ಮ ಸಾಲ ಅವರು ರೈತರು ತಿಳುವಳಿಕೆ ಕೊಟ್ಟಿಲ್ಲ. ಇದು ಯಾವುದೇ ಸಂಘಟನೆಗಳು ರಾಷ್ಟ್ರ ಮತ್ತು ರಾಜ್ಯ MSP ಬೆಂಬಲ ಬೆಲೆ ಕೊಡಬೇಕಂದ್ರೆ ಮುಖಂಡರುಗಳು, ಎಲ್ಲ ರೈತ ಮುಖಂಡರುಗಳು ಹೋರಾಟ ಮಾಡಿ ಈ MSP ಬೆಂಬಲ ಬೆಲೆಯನ್ನು ಸರ್ಕಾರದ ಕೇಂದ್ರ ಸರ್ಕಾರದಿಂದ ಹೋರಾಟ ಮುಖಾಂತರ ಮಾಡ್ಕೊಂಡು ಬಂದಿರ್ತೀವಿ. ಆದರೆ ಈಗ ನೋಡಿದ್ರೆ ಅಧಿಕಾರಿಗಳು ಸ್ವಲ್ಪ ದಿವ್ಯ ನಿರ್ಲಕ್ಷ್ಯದಿಂದ ರೈತರಿಗೆ ತಿಳುವಳಿಕೆ ಕೊಡೋದು ಸ್ವಲ್ಪ ಹಿಂದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೂ ಸ್ವಲ್ಪ ಹಾಗೆ ಸ್ವಲ್ಪ ಪ್ರಚಾರ ಮಾಡಿದ್ದೇನೆ. ನೀವೇನು ಪತ್ರಕರ್ತರು ಮುಖ್ಯ, ನಾವು ಪತ್ರಕರ್ತರು ಹೋಗಿ ಇಲ್ಲಿ ಮಾಡಿ ಮೆಸೇಜ್ ರೈತರುಗಳಿಗೆ ಹೋಗ್ತೀವ. ಹಾಗೆ ಮುಖಂಡರು, ರೈತರ ಮುಖಂಡರು ಮುಖ್ಯ. ಯಾವುದೇ ಸಂಘಟನೆ ಇಲ್ಲದೆ ಯಾವುದು ನಾವು ತಗೊಂಡ್ಬರಕ್ಕಾಗಲ್ಲ. ಯಾಕಂದ್ರೆ ರೈತರು ಅಲ್ಲಿ ಬೆಳೆಯೋ ರೈತರು ಹೋಗಿ ಹೋರಾಟಕ್ಕೆ ಇಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಒಂದು ರಾಗಿ ಬೆಳೆಯಬೇಕು ಅಂದ್ರೆ ಅವತ್ತು ಕಷ್ಟ ಬಿಟ್ಟು ಲೇಬರ್ ಸಿಗಲ್ಲ. ಹೋರಾಟಕ್ಕೆ ಬೆಂಗಳೂರಿಗೆ ಹೋಗಕ್ಕಾಗಲ್ಲ. ಸಂಘಟನೆ ಅವ್ರು ಯಾವತ್ತೂ ಆದ್ರೂ
ERC ಇದು ಮಾಡ್ತಾರೆ ಸಂಘಟನೆ ಇದ್ರೆ ಮಾತ್ರ ಎಲ್ಲ ಸರ್ಕಾರಗಳು ನಡೆಯಕ್ಕೆ ಚಾನ್ಸ್ ಇರ್ತವೆ. ಈ ಬೆಂಬಲ ಬೆಲೆ ಮುಖಾಂತರ ಒಳ್ಳೆ ಗುಣಮಟ್ಟದ ರಾಗಿಯನ್ನು ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ತಮ್ಮಲ್ಲಿ ವಿನಂತಿ.